ಆರ್ ಅಶ್ವಿನ್ ಟೇಕ್ ಅಬೋ. ನಮಸ್ಕಾರ ಎಲ್ರಿಗೆ ಸರ್, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಗಾರ್ಡನ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ಚಾನಲ್ಗೆ ಇವತ್ತು 100 ಜನ ಹೊಸ ಸಬ್ಸ್ಕ್ರೈಬರ್ಸ್ ಹುಟ್ಟಿಕೊಳ್ಬೇಕು ಅನ್ನೋದು ನನ್ನ ಒಂದು ಆಸೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ಫಸ್ಟ್ ಟೆಸ್ಟ್ ಮ್ಯಾಚ್ ಚೆನ್ನೈಯಲ್ಲಿ ಇವತ್ತಿನ ಆರಂಭ ಆಯಿತು. ಫಸ್ಟ್ ನಾವೇನು ಅಂದ್ಕೊಂಡದ್ದು, ಚೆನ್ನೈ ಪಿಚ್ ಅಂದರೆ ಗಿರ ಅಂತ ತಿರುಗ್ತದೆ, 3 ಸ್ಪಿನ್ನರ್ ಅಂತೂ ಮಿನಿಮಮ್ ಹಾಕ್ಕೊಳ್ತಾರೆ. ಹೇಳಲಿಕ್ಕೆ ಆಗೋದಿಲ್ಲ. ಬುಮ್ರಾನ ಇಟ್ಕೊಂಡು ಮತ್ತೆ ಡೈರೆಕ್ಟಾಗಿ 4 ಸ್ಪಿನ್ನರ್ಸನ್ನು ಆಡಿಸಿದ್ರು ಅಂತ ನಿನ್ನೆ ಒಂದು ಕಮೆಂಟ್ ಕೂಡ ಓದಿದ್ದೆ ನಾನು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ 3 ಸ್ಪಿನ್ನರ್ಸನ್ನು ಹಾಕ್ಕೊಳ್ತಾರೆ ಅಂತ. ಬಟ್ ಇವತ್ತಿನ ಪಿಚ್ ರಿಪೋರ್ಟ್ ನೋಡಿ ನಾನು ಓ ಮೈ ಗಾಡ್, ವಾಟ್ ಈಸ್ ಹ್ಯಾಪ್ನಿಂಗ್ ಅಂತ ಅನಿಸುತ್ತೆ. ಯಾಕಂತಂದರೆ ಮೇ ಬಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ನಡೀತದಲ್ಲ, ಅದಕ್ಕೆ ಪೂರ್ವಭಾವಿಯಾಗಿ ಪಿಚ್ಚನ್ನು ರೆಡಿ ಮಾಡ್ತಿದ್ದಾರೆ ಅಂತ ಕಾಣ್ತದೆ. ಭಾರತದಲ್ಲಿ ರೆಡ್ ಸಾಯಿಲ್. ಇವತ್ತಿನ ಪಿಚ್ ಫಾಸ್ಟ್ ಬೌಲರ್ಸ್ಗೆ ಹೇಳಿ ಮಾಡಿಸಿದಂತಹ ಪಿಚ್. ಟಾಸ್ ವಿನ್ ಆದದ್ದು ಬಾಂಗ್ಲಾದೇಶ, ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ರೋಹಿತ್ ಶರ್ಮಾ ಅವ್ರನ್ನ ಕೇಳಿದ್ರೆ ಇಲ್ಲ, ನಾವು ಕೂಡ ಬೌಲಿಂಗ್ ಆಪ್ಟ್ ಮಾಡ್ತಾ ಇದ್ವಿ, ಸ್ವಲ್ಪ ಇಟ್ ಲುಕ್ಸ್ ಲೈಕ್ ಫಾಸ್ಟ್ ಬೌಲಿಂಗ್ ಪಿಚ್, ಒಳ್ಳೆ ಬೌನ್ಸ್ ಎಲ್ಲ ಉಂಟು ಅಂತ. ಓಹೋ, ಮತ್ತೆ ನಮ್ಮ ತಂಡದಲ್ಲಿ 2 ಸ್ಪಿನ್ನರ್, ಪಿಚ್ಚಿಗೆ ಅನುಗುಣವಾಗಿ ಟೀಮ್ ಸೆಲೆಕ್ಷನ್ ಇರ್ತದಲ್ಲ. ಇವತ್ತು ಬುಮ್ರಾ, ಸಿರಾಜ್ ಮತ್ತು ಆಕಾಶ್ ದೀಪ್ ಅವರು ಚಾನ್ಸ್ ತಗೊಂಡ್ರು ಪ್ಲೇಯಿಂಗ್ 11ಅಲ್ಲಿ. ಆ್ಯಂಡ್ ಸ್ಪಿನ್ನರ್ಸ್ ರವೀಂದ್ರ ಜಡೇಜಾ ಮತ್ತು ಆರ್ ಅಶ್ವಿನ್. ಸೊ ಕುಲ್ದೀಪ್ ಯಾದವ್ ಸಹ ಇಲ್ಲ, ಅಕ್ಷರ್ ಪಟೇಲ್ ಸಹ ಇಲ್ಲ. ಡಿಬೇಟ್ ಇತ್ತಲ್ಲ, ಅಕ್ಷರ್ ಪಟೇಲ್ ಅವ್ರನ್ನ ಹಾಕೊಳ್ತಾರೆ, ಕುಲ್ದೀಪ್ ಯಾದವ್ ಅವ್ರನ್ನ ಹಾಕೊಳ್ತಾರೆ ಅಂತ. ಅದಕ್ಕೆ ತಲೆನೋವು ಬೇಡ ಅಂತ ಅವರಿಬ್ಬರನ್ನು ಕೂರಿಸಿ ಆಕಾಶ್ ದೀಪ್ ಅವ್ರನ್ನ ಹಾಕ್ಕೊಂಡ್ರು. ಏನು ಫಸ್ಟ್ ನಮ್ಮದು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಓಹೋ, ಅದ್ಭುತವಾಗಿರುವಂತಹ ಆರಂಭ ಪಡೆದುಕೊಳ್ಳಿಲ್ಲ. 34 ರನ್ಗೆ 3 ವಿಕೆಟ್. ಡಮಾರ್ ಏನು ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು 6 ರನ್ನು, ಗಿಲ್ ಅವರು 0 ರನ್, ಮತ್ತು ಕಿಂಗ್ ಕೊಹ್ಲಿ ಅವರು 6 ರನ್ನಿಗೆ ಔಟ್ ಆದರು. ಅದರಲ್ಲಿ ನನಗೆ ತುಂಬ ಬೇಸರ ತರಿಸಿದ್ದು ಅಂತಂದರೆ ಕೊಹ್ಲಿ ಅವರ ವಿಕೆಟ್. ಬಿಕಾಸ್ ನಾವು ಹಲವಾರು ಬಾರಿ ಹೇಳಿದೆವು, ಎಷ್ಟು ಸಲ ಹೇಳಿದೆವು ಅಂತ ಲೆಕ್ಕ ಇಲ್ಲ, ನಾನು ಅಂತಲ್ಲ ಎಲ್ಲ ಫ್ಯಾನ್ಸ್ ಕೂಡ. ಆ ಒಂದು ಕೆಣಕುವ ಮನೋಭಾವ ಉಂಟಲ್ಲ, ಈ 5th ಸ್ಟಂಪ್ 6th ಸ್ಟಂಪ್ ಕಡೆಗೆ ಹೋಗ್ತಾ ಇರುವಂತಹ ಬಾಲನ್ನು ಕವರ್ ಡ್ರೈವ್ ಹೊಡಿಲಿಕ್ಕೆ ಹೋಗಿ ಅವರು ಕ್ಯಾಚ್ ಕೊಟ್ಟು ಔಟ್ ಆಗ್ತಾರಲ್ಲ, ಸ್ಲಿಪ್ ಕ್ಯಾಚು ಅಥವಾ ಕೀಪರ್ ಕ್ಯಾಚ್ ಕೊಟ್ಟಲ್ಲ ಔಟ್ ಆಗ್ತಾರಲ್ಲ, ಅದನ್ನು ಮತ್ತೆ ಪುನಃ ಆ ಚಾಳಿಯನ್ನು ಮತ್ತೆ ಪುನಃ ಇವತ್ತು ಕೊಹ್ಲಿ ಅವರು ಮುಂದುವರಿಸಿದರು. ಅದು ಬ್ಯಾಡ್ ಶಾಟ್ ಅಂತ ನಂಗೆ ಅನಿಸಿದ್ದು. ಆ್ಯಂಡ್ ಅನ್ಲಕ್ಕಿ ಡಿಸ್ಮಿಸಲ್ ಶುಭ್ಮನ್ ಗಿಲ್ ಅವರದು. ಲೆಗ್ ಸೈಡ್ ಫ್ಲಿಕ್ ಮಾಡಲಿಕ್ಕೆ ಈಗ 10ರಲ್ಲಿ ಒಂದು 7ರಿಂದ 8 ಸಲ ಆ ಥರ ಫ್ಲಿಕ್ ಮಾಡಿದರೆ 4 ಹೋಗ್ತದೆ. ಅದು ಇವತ್ತು ಇದು ಇನ್ಸೈಡ್ ಎಡ್ಜ್ ಆಗಿ ಕೀಪರ್ ಕ್ಯಾಚ್ ಹಿಡಿದ್ರು, ಅದು ಅನ್ಲಕ್ಕಿ ಡಿಸ್ಮಿಸಲ್. ಆ್ಯಂಡ್ ರೋಹಿತ್ ಶರ್ಮಾ ಅವ್ರದ್ದು ಅನ್ಲಕ್ಕಿ ಅಂತ ಹೇಳೋದಕ್ಕಿಂತ ಸಹ ಅವರಿಗೆ ಸಿಕ್ಕಂಥ ಬಾಲ್ ತುಂಬ ಖತರ್ನಾಕಿತ್ತು. ಎಲ್ಲ ಫುಲ್ ಇನ್ ಸ್ವಿಂಗೇ ಬರ್ತಾ ಇತ್ತು, ಕೊನೆಗೆ ಔಟ್ ಸ್ವಿಂಗ್ ಆಗಿ ಅದು ಎಡ್ಜ್ ಆಗಿ ಅಲ್ಲಿ ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಪ್ರಳಯಾಂತಕಾರಿ ಬೌಲಿಂಗ್ ಹಾಕಿದ್ದು ಅಂತಂದರೆ ಅವರ ಹಸನ್ ಮಹಮೂದ್ ಅವರು. ಏನು ಫಸ್ಟ್ 4 ವಿಕೆಟ್ ಅವರೇ ತೊಗೊಂಡದ್ದು, ಸೂಪರಾಗಿ ಬೌಲ್ ಹಾಕಿದ್ರು. ಅವರಿಗೆ ಇನ್ನೊಂದು ಕಡೆಯಿಂದ ಪುಣ್ಯಕ್ಕೆ ಯಾರು ಸಹ ಆ ಥರ ಸಾಥ್ ಕೊಡಲಿಲ್ಲ. ಹೇಳಿದರೆ ನಮ್ಮದು 34ಕ್ಕೆ 3 ವಿಕೆಟ್ ಹೋದಾಗ ಇನ್ನೊಂದು ಕಡೆಯಿಂದ ಸಹ ಎಲ್ಲರೂ ವಿಕೆಟ್ ಬಿದ್ದಿದ್ರೆ, ಇನ್ನೊಂದು ಬೌಲರ್ ಸಹ ಸೂಪರಾಗಿ ಹಾಕಿದ್ದಿದ್ರೆ ಭಾರೀ ಕಂಟಕ ತಂದು ಕೊಡ್ತಾ ಇತ್ತು ಭಾರತ ಕ್ರಿಕೆಟ್ ತಂಡಕ್ಕೆ. ಇನ್ನೇನು ಮುಳುಗ್ತಾ ಉಂಟು ಹಡಗು ಅಂತ ಇದ್ದಾಗ ಆ ಹಡಗನ್ನು ಎತ್ತುವಂಥ ಪ್ರಯತ್ನ ಮಾಡಿದ್ದು ಯಶಸ್ವಿ ಜೈಸ್ವಾಲ್ ಮತ್ತು ರಿಷಬ್ ಪಂತ್ ಅವರು. ಯಶಸ್ವಿ ಜೈಸ್ವಾಲ್ ಅವರು ಏನು ಅವರ ಇಂಗ್ಲೆಂಡ್ ಸೀರೀಸಲ್ಲಿ ಏನು ಸೂಪರ್ ಫಾರ್ಮ್ ಇತ್ತು ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಹೋದರು. ಅರ್ಧ ಶತಕ ದಾಖಲಿಸಿದ್ರು, 56 ರನ್ ಹೊಡೆದ್ರು. ಮತ್ತು ರಿಷಬ್ ಪಂತ್ ಅವರು 39 ರನ್ ಹೊಡೆದ್ರು. ಸೊ ಫಸ್ಟ್ ಸೆಷನ್ ಮುಗಿದಾಗ 88 ರನ್ನಿಗೆ 3 ವಿಕೆಟ್. ಬಟ್ ಸೆಷನ್ ಬಿಲಾಂಗ್ಸ್ ಟು ಬಾಂಗ್ಲಾದೇಶ್ ಅಂತ ಆಗಿತ್ತು. ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಯಿತು. ನಮ್ಮ ಪಂತ್ ಅವರು ಅದೊಂದು ವಿಚಿತ್ರ ಲೂಸ್ ಸ್ಟ್ರೋಕ್ ಹೊಡಲಿಕ್ಕೆ ಹೋಗಿ ಅದೊಂದು ಕೆಟ್ಟ ಹೊಡೆತಕ್ಕೆ ಮುಂದಾಗಿ ಅವರು ಕೀಪರ್ ಕ್ಯಾಚ್ ಕೊಟ್ಟು ಔಟ್ ಆದರು. ಆವಾಗ ಮತ್ತೆ ನಮ್ಮ ಏನು ಅಂಡರ್ ಪ್ರೆಷಲ್ಲಿ ಇರುವಂತಹ ಆಟಗಾರ KL ರಾಹುಲ್ ಇಂಜುರಿ ನಂತರ ವಾಪಸ್ ಆಗಿದ್ದಾಗಿತ್ತು. ಆ್ಯಂಡ್ 2 ವರ್ಷಗಳ ನಂತರ, ಆಲ್ಮೋಸ್ಟ್ 2 ವರ್ಷಗಳ ನಂತರ ರಿಷಬ್ ಪಂತ್ ಅವರು ಟೆಸ್ಟ್ ಸೈಡಲ್ಲಿ ಕಾಣಿಸ್ಕೊಂಡದ್ದಾಗಿತ್ತು. 39 ರನ್ ಹೊಡೆದು ಲೂಸ್ ಶಾಟ್ ಹೊಡೆದು ಔಟ್ ಆದರು. KL ರಾಹುಲ್ ಅವರು ಟಿಲ್ 144 ರನ್ ಆಗುವ ತನಕ ಒಂದು ಚಂದದಲ್ಲಿ ಹೋಗ್ತಾ ಇತ್ತು ಇನ್ನಿಂಗ್ಸು. ಬಟ್ 144ಗೆ 4 ಇದ್ದದ್ದು 144ಗೆ 6 ಆಯಿತು. ಯಶಸ್ವಿ ಜೈಸ್ವಾಲ್ ಸಹ ಔಟು. ನೆಕ್ಸ್ಟ್ 16 ರನ್ ಗಳಿಸಿ KL ರಾಹುಲ್ ಅವರು ಔಟ್ ಆದರು ಸೇಮ್ ಸ್ಕೋರ್ಗೆ. ಆಗ ಎಂಥ ಒಂದು ಟೆನ್ಷನ್ ಕ್ರಿಯೇಟ್ ಆಗಿತ್ತು ಭಾರತ ಪಾಳಯದಲ್ಲಿ ಅಂತಂದರೆ, ಇನ್ನು 1 ವಿಕೆಟ್ ಹೋದರೆ 200ರ ಒಳಗೆ ಪಕ್ಕ ಆಲ್ ಔಟ್. ಅದು ಯಾಕಂದರೆ ಮತ್ತೆ ಬ್ಯಾಟಿಂಗ್ ಡೆಪ್ತಲ್ಲಿ ಏನೂ ಇರಲಿಲ್ಲ, ಮತ್ತೆ ಬರೋವರೆಲ್ಲ ಬೌಲರ್ಸ್ ಆಗಿದ್ರು. ಬಟ್ ಓ ಮೈ ಗಾಡ್, ಅಲ್ಲಿಂದ ಅದು ಬೇರೆ. ಫಸ್ಟ್ ಸೆಷನ್ 88ಕ್ಕೆ 3 ವಿಕೆಟ್, ಸೆಕೆಂಡ್ ಸೆಷನ್ನಲ್ಲಿ ಕೂಡ 88 ರನ್ ಗಳಿಸಿ 3 ವಿಕೆಟ್ ಕಳೆದುಕೊಂಡಿದ್ರು. 176 ರನ್ನಿಗೆ 6 ವಿಕೆಟ್ ಕಳೆದುಕೊಂಡಿದ್ರು ಸೆಕೆಂಡ್ ಸೆಷನ್ ಮುಗಿದಾಗ. ಏನು ಟೀ ಆದಮೇಲೆ ಲಾಸ್ಟ್ ಸೆಷನಲ್ಲಿ ಒಂದು ಆಟ ಬಂತಲ್ಲ, ಓ ಮೈ ಗಾಡ್. ಚೆನ್ನೈಯಲ್ಲಿ ಆಗ್ತಾ ಇರೋದು, ಚೆನ್ನೈಯ ಲೋಕಲ್ ಬಾಯ್ ನಮ್ಮ ಆರ್ ಅಶ್ವಿನ್ ಅವರು ಎಂಥ ಆಲ್ರೌಂಡರ್ ಅಂತ ನಮ್ಗೆ ಎಲ್ರಿಗೂ ಸಹ ಗೊತ್ತುಂಟು. ನನ್ನ ಪ್ರಕಾರ, ಇದು ನಾನು ಬಯಾಸ್ಡ್ ಆಗಿ ಮಾತಾಡೋದು ಎಂತ ಬೇಕಾದ್ರೆ ಅಂದ್ಕೊಳ್ಳಿ, ನನ್ನ ಪ್ರಕಾರ
ಟೆಸ್ಟ್ ಕ್ರಿಕೆಟಲ್ಲಿ, ಭಾರತದ ಟೆಸ್ಟ್ ಕ್ರಿಕೆಟಲ್ಲಿ ಇವರಕ್ಕಿಂತ ಬೆಟರ್ ಆಲ್ರೌಂಡರ್ ಇಲ್ಲವೇ ಇಲ್ಲ ಎಟ್ ಪ್ರೆಸೆಂಟ್ ಅಂತ ಹೇಳ್ತಾ ಇಲ್ಲ ನಾನು, ಪೂರ್ತಿ ಭಾರತದ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ದ ನಂಬರ್ 1 ಆಲ್ರೌಂಡರ್, ದ ಗ್ರೇಟೆಸ್ಟ್ ಎವರ್ ಅಂತ ನಂಗೆ ಯಾರಾದರೂ ಇದ್ದೆ ಆಲ್ರೌಂಡರಲ್ಲಿ, ಇಟ್ ಈಸ್ ಡೆಫಿನೆಟ್ಲಿ ಆರ್ ಅಶ್ವಿನ್. ಬೌಲಿಂಗಲ್ಲಿ ನಿಮಗೆ ಗೊತ್ತು ಎಂಥ ಪ್ರಳಯಾಂತಕ ಸ್ಪಿನ್ ಬೌಲರ್ ಅಂತ. ಆ್ಯಂಡ್ ಸುಮಾರು ಸಲ ಈ ಥರ ಭಾರತ ಸಂಕಷ್ಟದ ಸ್ಥಿತಿಯಲ್ಲಿ ಇದ್ದೆ ಅಂದಾಗ ತುಂಬ ಒಳ್ಳೆಯ ಕಾಂಟ್ರಿಬ್ಯೂಷನ್ ಬ್ಯಾಟಿಂಗಿಂದ ಸಹ ಮಾಡಿಕೊಂಡು ಬಂದಿದ್ದಾರೆ ಆರ್ ಅಶ್ವಿನ್ ಅವರು. ಇವತ್ತು ಅವರ 6ನೇ 100 ದಾಖಲಿಸಿದರು, 102 ಅಜಯ 102 ರನ್ ಹೊಡೆದ್ರು. ಆ್ಯಂಡ್ ಅವರಿಗೆ ಕರೆಕ್ಟಾಗಿ ಗಿರ ಬಾಯ್ ನಮ್ಮ ಏನು ರವಿಚಂದ್ರನ್ ಅಶ್ವಿನ್ ಅವರಿಗೆ ಸಾಥ್ ಕೊಟ್ಟದ್ದು ನಮ್ಮ ಜಡೇಜಾ ಅವರು, ರವೀಂದ್ರ ಜಡೇಜಾ ಅವರು ಸೂಪರಾಗಿ ಆಡಿದರು. ಅವರು ನಾಟ್ ಔಟ್ 86 ರನ್ ಗಳಿಸಿ ನಾಟ್ ಔಟಲ್ಲಿದ್ದಾರೆ. ಇಬ್ಬರು ಸಹ ಎಂಥ ಫಾಸ್ಟಾಗಿ ಆಡ್ತಾ ಹೋದರು ಅಂತಂದರೆ ಬೇರೆಯವರೆಲ್ಲರೂ ಸಹ ತಿನ್ಕಾಡ್ತಾ ಇದ್ರೆ ಸ್ಟ್ರೈಕ್ ರೊಟೇಟ್ ಮಾಡಲಿಕ್ಕೆ, ಇವರಿಬ್ಬರು ಕೂಡ ಸೂಪರ್. ಏನು 195 ಪಾರ್ಟ್ನರ್ಶಿಪ್, ಐ ಥಿಂಕ್ 220 ಬಾಲ್ಸಿಗೆ ಅಂತ ಅಂದ್ಕೊಳ್ತೇನೆ, 227 ಬಾಲ್ಸಿಗೆ. ಓವರ್ ಆಲ್ ಈಗ ಭಾರತ 339ಕ್ಕೆ 6 ವಿಕೆಟ್ ಹೋಗಿದಲ್ಲ, 4.2 ರನ್ ರೇಟಲ್ಲಿ ಭಾರತ ಹೊಡೆದಿದೆ. ಇವತ್ತು ಆದದ್ದು ಆಟ ಕೇವಲ 80 ಓವರ್, 90 ಓವರ್ ಆಟ ನಡೀಲಿಲ್ಲ, ಬೇಗ ಸ್ವಲ್ಪ ಕತ್ಲೆ ಆಯಿತು. 80 ಓವರಿಗೆ ಆಟ ಮುಗಿಸಿದ್ರು, ಅಂಪೈರ್ ಸಾಕು ಅಂತ ಹೇಳಿದರು. ಸೊ 80 ಓವರಲ್ಲಿ 339 ರನ್ನು, ಅಮೇಝಿಂಗ್. ಏನು ರವಿಚಂದ್ರನ್ ಅಶ್ವಿನ್ ಅವರು 112 ಬಾಲಿಗೆ 102 ರನ್ ODI ಥರ ಆಡ್ತಾಯಿದ್ರು. ಈವನ್ ರವೀಂದ್ರ ಜಡೇಜಾ ಅವರು ಕೂಡ 117 ಬಾಲಿಗೆ 86 ರನ್ ಹೊಡೆದ್ರು. ಇಬ್ಬರು ಕೂಡ 10 4 2 6, ಅಂದರೆ ಜಿದ್ದಿಗೆ ಜಿದ್ದು, ನೀನು ಹೊಡಿತೇನೆ ನಾನು ಸಹ ಹೊಡಿತೇನೆ. ಇಬ್ಬರು ಸಹ 10 4, ಇಬ್ಬರು ಸಹ 2 6 ಹೊಡೆದಿದ್ದಾರೆ. ಬ್ಯೂಟಿಫುಲ್ ಆಗಿ ಆಡಿದ್ರಪ್ಪ ಇಬ್ಬರು ಕೂಡ. ಆ್ಯಂಡ್ ಅಶ್ವಿನ್ ಅವ್ರನ್ನ ಹೊಗಳುವಾಗ ನಾವು ಜಡೇಜಾ ಅವ್ರನ್ನ ಸಹ ಹೊಗಳಬೇಕು. ಈ 2 ಡ್ಯೂ ಇದೆಯಲ್ಲ, ಇವರಿಬ್ಬರು ಭಯಂಕರ, ಇಬ್ಬರಿಗೂ ಒಬ್ಬರು ಸಾಥ್ ಕೊಟ್ಕೊಂಡು ಅವರ ಟೆಸ್ಟ್ ಕೆರಿಯರಲ್ಲಿ ಭಾರಿ ಚೆಂದ ಆಡ್ಕೊಂಡು ಬರ್ತಿದ್ದಾರೆ. ಆ್ಯಂಡ್ ಇವರಿಬ್ಬರು ಕೂಡ ಅವರ ಟೆಸ್ಟ್ ಕರಿಯರ್ ಇದು ಅಥವಾ ಅವರ ಕ್ರಿಕೆಟ್ ಕರಿಯರ್ ಇದು ಅಂತಿಮ ಹಂತದಲ್ಲಿದ್ದಾರೆ. ಇಬ್ಬರಿಗೆ ಸಹ ವರ್ಷ ಬರ್ತಾ ಉಂಟು. ಎಸ್ಪೆಷಲಿ ಅಶ್ವಿನ್ ಅವರು ಅವರ ಕೊನೆಯ ಹಂತದಲ್ಲಿದ್ದಾರೆ. ಬಟ್ ಅವರ ಕೊನೆಯ ಹಂತದಲ್ಲಿ ಈ ಥರ ಒಂದು ಆಟ ಇದು ಬಹಳ ಸ್ಪೆಷಲ್ ಅಂತ ಅಂದ್ಕೊಳ್ತೀನಿ ನಾನು. ಆ್ಯಂಡ್ ಅವರ ಹೋಮ್ ಪಿಚ್ಚಲ್ಲಿ ಅಂದರೆ ಇಂಡಿಯಾದಲ್ಲಿ, ಅದು ಎಸ್ಪೆಷಲಿ ಅಶ್ವಿನ್ ಅವರ ತವರು ನೆಲದಲ್ಲಿ ಅವರು 100 ದಾಖಲಿಸಿರೋದು, ಅದು ಇನ್ನೂ ಸಹ ಒಂದು ಕೈ ಮೇಲು. ಅಂದರೆ ಅವರಿಗೆ ಅವರ ಸಾಧನೆ ಗರಿಯಲ್ಲಿ ಇದು ಸ್ವಲ್ಪ ಟಾಪ್ ಲಿಸ್ಟಲ್ಲಿ ಇರ್ತದೆ ಅಂತ ಅಂದ್ಕೊಂಡಿದ್ದಾನೆ. ಅವರು ತುಂಬ ವರ್ಷಗಳ ಕಾಲ ಇದನ್ನು ನೆನಪಲ್ಲಿ ಇಟ್ಕೊಳ್ತಾರೆ. ಈಗ 339ಕ್ಕೆ 6 ವಿಕೆಟ್ಗಳನ್ನು ಕಳೆದುಕೊಂಡಿರುವಂಥ ಭಾರತ ಸದ್ಯದ ಮಟ್ಟಿಗೆ ಭಯಂಕರ ಸ್ಟ್ರಾಂಗ್ ಪೊಸಿಷನಲ್ಲಿದೆ. ಫಸ್ಟ್ 2 ಸೆಷನ್ ಬಾಂಗ್ಲಾದೇಶಕ್ಕೆ ಹೋದರೆ ಸಹ ಥರ್ಡ್ ಸೆಷನಲ್ಲಿ ಫಸ್ಟ್ 2 ಸೆಷನನ್ನು ಮೀರಿಸುವಂತಹ ಆಟ, ಫಸ್ಟ್ 2 ಸೆಷನನ್ನು ಮರೆಸುವಂಥ ಆಟ ಆಡಿರೋದು ಆರ್ ಅಶ್ವಿನ್ ಮತ್ತು ಜಡೇಜಾ ಅವರು. ಇಬ್ಬರು ಸಹ ಅದ್ಭುತವಾಗಿ ಆಡಿರೋದ್ರಿಂದಾಗಿ ಆ ಫಸ್ಟ್ 2 ಸೆಷನ್ ಇದು ನೋವು ಅಥವಾ ಟೆನ್ಷನ್ ಎಲ್ಲ ಸಹ ಈಗ ಪೂರ್ತಿ ಹೊರಟೋಗಿದೆ. 339ಕ್ಕೆ 6, ನಾಳೆ 400 ಗಡಿ ದಾಟಿದ್ರು. ನಾಳೆ ಜಡೇಜಾ ಅವರು ಸಹ 100 ದಾಖಲಿಸಿದರೆ ಅದಕ್ಕಿಂತ ಸಹ ಖುಷಿ ವಿಚಾರ ಬೇರೆ ಏನೂ ಇಲ್ಲ. ಆ್ಯಂಡ್ ಬಾಂಗ್ಲಾದೇಶವನ್ನು ಕಟ್ಟಿ ಹಾಕ್ತಾರೆ ಅನ್ನುವಂತಹ ಒಂದು ದೃಢ ಏನು ಕಾನ್ಫಿಡೆನ್ಸು ನಮ್ಮ ಬಳಿ ಉಂಟು. ಈ ಮ್ಯಾಚ್ ನಾವು ವಿನ್ ಆಗ್ತೇವೆ. ಫಸ್ಟ್ ಇನ್ನಿಂಗ್ಸ್ ಈಗ ಫಸ್ಟ್ ಡೇ ಬಿಲಾಂಗ್ಸ್ ಟು ಇಂಡಿಯಾ ಅಲ್ಲ, ನಾವೇ ವಿನ್ ಆಗೋದು. ನಿಮಗೆ ಅಂತ ಅನ್ನಿಸ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಮತ್ತೆ ಪುನಃ ಹೇಳ್ತೇನೆ, ಈ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡದೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತೀರಿ, ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಬರ್ತದೆ, ಸಿಕ್ಕಾಪಟ್ಟೆ ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಿ. ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಲ್ವಾ, ನಮಗೆ ಸಹ ಖುಷಿ, ನಿಮಗೆ ಸಹ ಖುಷಿ. ಸರಿಯಾಗಿ ಬರುವ. ನಮಸ್ಕಾರ.